ಐಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು, ಕಾನೂನು ಪರವಾಗಿ ನಾನು ಇದೇನೇ, ಕಾನೂನಿಗೆ ನಾನು ಬೆಲೆ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ನಮ್ಮ ಜೊತೆ ಡಿ.ಕೆ. ಸುರೇಶ್ ಅವರು ಇದ್ದಾರೆ, ಅವ್ರ ಜೊತೆ ಮಾತನಾಡೋಣ. ಸರ್, ಈಗ ಹವಾಲಾ ವ್ಯವಹಾರ ನಡೆಸ್ತಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು, ಸೊ ಇದು ಹೌದಾ ಅಂತ? ಹವಾಲಾ ನಡೆಸೋರನ್ನ ಕೇಳಬೇಕು, ನಮ್ಮನ್ನು ಕೇಳಿದ್ರೆ ನಾವು ಉತ್ತರ ಕೊಡೋಕ್ಕಾಗುತ್ತಾ? ಹವಾಲಾ ಅಂದ್ರೇನು, ಹವಾಲಾ ಪ್ರಕರಣ ಅಂದ್ರೇನು ಅಂತ ನಮಗೆ ಗೊತ್ತಿಲ್ಲ. ಸೊ ಐಟಿ ಅಧಿಕಾರಿಗಳು ಅದ್ರ ಮುಖಾಂತರ ಆ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಂತೇಳಿ ಮಾಧ್ಯಮಗಳನ್ನು ನೋಡಿದ್ದೇನೆ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡ್ತಾ ಹೇಳಿರುವಂಥದ್ದು, ಐಟಿ ಅವರು ಒಂದು ಕೇಸನ್ನು ನನ್ನ ಮೇಲೆ ಫಿಟ್ ಮಾಡಿದ್ದಾರೆ ಅನ್ನೋಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ರಾಜಕೀಯವಾಗಿ ನಿಮ್ಮನ್ನು ಒಂದು ಹಿಡಿತವನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ, ಅಂದರೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ. ಹಿಂದೆಯಿಂದನೂ ನಡೀತಾ ಇದೆ, ಈಗಲೂ ನಡೀತಾ ಇದೆ, ಮುಂದೆನೂ ನಡೀಬೋದು. ಅದನ್ನು ಎದುರಿಸ್ತೇವೆ. ಅದನ್ನು ಎದುರಿಸ್ತಕ್ಕಂಥ ಒಂದು ವ್ಯವಸ್ಥೆ, ಶಕ್ತಿ ಶಿವಕುಮಾರ್ ಅವ್ರಿಗಿದೆ, ಹಾಗಾಗಿ ಮಾಡ್ತಾರೆ. ಸರ್, ಅಂದರೆ ಇದು ಎಲ್ಲ ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ BJPಯ ಒಂದು ಕೇಂದ್ರೀಕೃತವಾಗಿ ಮಾಡಿಸ್ತಾ ಇದ್ದಾರೆ, ಅಂದರೆ ಐಟಿ ಅವರಿಗೆ ಹೇಳಿ ಈ ಥರದ್ದು ಮಾಡಿಸ್ತಾ ಇದ್ದಾರೆ ಅಂತ ಒಂದು ಅಭಿಪ್ರಾಯ ಕೂಡ ಕೇಳಿಬರ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನು ಅನೇಕ ಬಾರಿ ನಾನು ಪ್ರಸ್ತಾಪ ಮಾಡಿದ್ದೇನೆ. ಇವತ್ತು ರಾಷ್ಟ್ರದಲ್ಲಿ ಅನೇಕ ನಾಯಕರುಗಳ ಮೇಲೆ ಐಟಿ ದಾಳಿ, ಇಡಿ ದಾಳಿ ಇರ್ಬೋದು, CBI ದಾಳಿ ಇರ್ಬೋದು ನಡೆಸ್ತಾ ಇದ್ದಾರೆ. ಯಾರು ಯಾವ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿ ಪ್ರಬಲವಾಗಿದ್ದಾರೆ ಅಂಥವರನ್ನು ಏನಾದರೂ ಮಾಡಿ ಬೇರೆ ಬೇರೆ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಅವರನ್ನು ಹಿಮ್ಮೆಟ್ಟಿಸಬೇಕು, ಅವರನ್ನು ಪಕ್ಷದ ಕಡೆ ತರಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ. ಅದರಲ್ಲಿ ಇದೊಂದು ಭಾಗ. ಸರ್, ಅಂದರೆ ಈಗ ಡೆಲ್ಲಿಯಲ್ಲಿ ಕೆಲವೊಂದಿಷ್ಟು ಹಣ ಸಿಕ್ಕಿರುವಂಥದ್ದು, 8.56 ಕೋಟಿ ಹಣ ಸಿಕ್ಕಿದೆ ಅಂತ. ಸೊ ಇದೆಲ್ಲ ಒಂದು ಕಡೆ ಹವಾಲಾ ವ್ಯವಹಾರದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಐಟಿ ಅವರು ಕೂಡ ಕೇಸ್ ದಾಖಲಿಸಿರುವಂಥದ್ದು. ಇದು ಮುಂದೆ ನಿಮಗೆ ರಾಜಕೀಯವಾಗಿ ಸಮಸ್ಯೆ ಆಗಲ್ವಾ? ಇಲ್ಲ, ಅದು ನಮ್ಮ ಹಣ ಅಲ್ಲ, ನಾವು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಹಣ ಆದರೆ ನಾವು ಉತ್ತರ ಕೊಡಬೇಕಾಗುತ್ತೆ. ಯಾರ ಮನೆಯಲ್ಲಿ ಸಿಕ್ಕಿದೆ ಅವ್ರು ಉತ್ತರ ಕೊಡ್ತಾರೆ. ಈಗಾಗಲೇ ಅವರು ನಮ್ಮದು ಅಂತ ಹೇಳಿರ್ಬೇಕಾದ್ರೆ ಅದಕ್ಕೆ ನಾವು ನಮ್ಮದು ಅಂತ ಹೇಳಿ ನಾವು ಉತ್ತರ ಕೊಡೋದಿಲ್ಲ. ಐಟಿ ಅಧಿಕಾರಿಗಳಿಗೆ ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ತಲೆಗೆ ಈ ಕೇಸನ್ನು ಕಟ್ಟಬೇಕು ಅಂತೇಳಿ ಒಂದು ಕೇಸ್ ಹಾಕಿದ್ದಾರೆ. ಅವರ ಸರ್ಕಾರದ ಆದೇಶನ ಪಾಲನೆ ಮಾಡಬೇಕಾಗಿದೆ, ಆ ಕೆಲಸ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ನಿಮಗೆ ಈ ಥರದ ಒಂದು ಮೇಲಿಂದ ಮೇಲೆ ಟಾರ್ಗೆಟ್ ಮಾಡ್ತಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ನಿಮ್ಗೆ ಸಪೋರ್ಟಿಗೆ ಬರ್ತಾ ಇಲ್ಲ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ, ಐಟಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಈ ವಿಚಾರವನ್ನು ಕಾಂಗ್ರೆಸ್ನ ನಾಯಕರುಗಳು ಪ್ರಸ್ತಾಪ ಮಾಡಿದ್ದಾರೆ, ರಾಜ್ಯಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಸಂಪೂರ್ಣವಾದಂಥ ಬೆಂಬಲವನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ವಿರೋಧ ಪಕ್ಷಗಳು ಕೊಟ್ಟಿದೆ. ಸೊ ಹಾಗಾಗಿ ಬೆಂಬಲ ಕೊಡ್ತಾ ಇಲ್ಲ ಅಂಥೇಳಿ ನನಗನ್ನಿಸ್ತಾ ಇಲ್ಲ. ಸಂಪೂರ್ಣವಾಗಿ ನಮ್ಮ ಬೆಂಬಲಕ್ಕಿದ್ದಾರೆ. ನಾವು ಕಾರ್ಯಕರ್ತರಾಗಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಸೊ ಈ ಪ್ರಕರಣಕ್ಕೆ ನೀವೇನು ಹೆದರುವಂಥ ಪ್ರಶ್ನೆ ಇಲ್ಲ? ಇಲ್ಲ, ಅದ್ರ ಬಗ್ಗೆ ಏನು ನಾವು ಹೆದರಬೇಕಾಗಿಲ್ಲ. ಕಾನೂನಿನ ಹೋರಾಟವನ್ನು ನಡೆಸ್ತೇವೆ, ಕಾನೂನಿನ ಚೌಕಟ್ಟಿನಲ್ಲಿದ್ದೇವೆ, ಕಾನೂನಿನ ಹೋರಾಟವನ್ನು ಮಾಡ್ತೇವೆ. ಥ್ಯಾಂಕ್ ಯು. ಇದು ಡಿ.ಕೆ. ಸುರೇಶ್ ಅವರ ಅಭಿಪ್ರಾಯ. ಏನು ಅಂದರೆ, ಯಾವುದೇ ಕಾರಣಕ್ಕೂ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆದರುವಂಥ ಅವಶ್ಯಕತೆ ಇಲ್ಲ. ದುಡ್ಡು ಏನು ಸಿಕ್ಕಿದೆ ಅದು ನಮಗೆ ಸಂಬಂಧಿಸಿದ್ದಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಕಾನೂನಿನ ಹೋರಾಟವನ್ನು ಮುಂದುವರಿಸ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಬಸವರಾಜ್ ಜೊತೆ ಗಿರೀಶ್ ಕೌಚು, ಸುವರ್ಣ ನ್ಯೂಸ್.